ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಪ್ರವೀಣ್. ಇವತ್ತು ನಾನು ನಿಮಗೆ 2 ಎಳೆಯ ಟ್ವಿಸ್ಟೆಡ್ ಚೈನ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೀನಿ. ಚೈನ್ನ ಮಧ್ಯಭಾಗದಲ್ಲಿ 2 ಕಲರ್ ಟಿಕ್ಲಿಯನ್ನು ಅಂಟಿಸಿದ್ದೇನೆ. ಸಂತದ ತಗಡು ಸಿಗೋದಿಲ್ಲ ಅಥವಾ ಸಂತದ ತಗಡಿನಿಂದ ಕಟ್ಟಾಕಕ್ಕೆ ಬರೋದಿಲ್ಲ ಅನ್ನುವವರಿಗೆ ಈ ಗೆಜ್ಜೆ ವಸ್ತ್ರ ತುಂಬ ಈಸಿಯಾಗಿದೆ. ಬೇಕಾಗುವ ಸಾಮಗ್ರಿಗಳು: ಕತ್ತರಿ, ಗ್ಲೂ, ಹತ್ತಿಯ ಎಳೆಗಳು ಮತ್ತು ಬೇರೆ ಬೇರೆ ಬಣ್ಣದ ಟಿಕ್ಲಿಗಳು. ಹತ್ತಿಯ ಎಳೆಯನ್ನು ತೆಗೆದುಕೊಂಡು ಅದನ್ನು ಮಡಚಿ 2 ಎಳೆಗಳನ್ನಾಗಿ ಮಾಡಿ ಅದರ ಒಂದು ತುದಿಯಿಂದ 8 ಬರುವ ಹಾಗೆ ಮೇಲ್ಗಡೆ ಒಂದು ರಿಂಗು, ಕೆಳಗಡೆ ಒಂದು ರಿಂಗನ್ನು ಮಾಡಿಕೊಳ್ಳಿ. ಹತ್ತಿಯ ಎಳೆಯನ್ನು ರಿಂಗಿನ ಕೆಳಭಾಗದಿಂದ ಮೇಲ್ಬದಿಗೆ ತೆಗೆದುಕೊಂಡು ಬನ್ನಿ. ಈಗ ಇಲ್ಲೂ ಕೂಡ 8 ಶೇಪ್ ಮಾಡಬೇಕು. ಅದೇ ತರಹ ಎಳೆಯನ್ನು ತೆಗೆದುಕೊಂಡು ಹಿಂಬದಿ ರಿಂಗಿನ ಕೆಳಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ಮೇಲ್ಗಡೆ ತೆಗೆದುಕೊಂಡು ಬನ್ನಿ. ಪ್ರತಿ ಸಲವೂ 8ರ ಶೇಪ್ ಮಾಡುತ್ತಾ 2 ರಿಂಗಿನ ಕೆಳಭಾಗದಿಂದಲೇ ಹತ್ತಿಯ ಎಳೆಯನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಬರಬೇಕು. ವಿಡಿಯೋದಲ್ಲಿ ಇದು ಗೊತ್ತಾಗ್ತಾ ಇದೆ, ನೋಡಿ ನಿಧಾನಕ್ಕೆ ಮಾಡಿಕೊಳ್ಳಿ. ನಿಮಗೆ ಚೈನ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಚೈನಿನ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಪ್ರತಿ ಸಲವೂ ರಿಂಗಿನ ಕೆಳಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು 8 ಶೇಪ್ ಮಾಡಿಕೊಳ್ತಾ ಚೈನನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೆ. ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ ಆದ ಮಂಗಳ ಕ್ರಾಫ್ಟ್ಸ್ನಲ್ಲಿ ಅನೇಕ ಗೆಜ್ಜೆ ವಸ್ತ್ರಗಳ ವಿಡಿಯೋವನ್ನು ಮಾಡಿದ್ದೇನೆ. ಸಂತದ ತಗಡು ಉಪಯೋಗಿಸದೇ ಇರುವಂಥ ದ್ರಾಕ್ಷಿ ಗೊಂಚಲಿನ ಗೆಜ್ಜೆ ವಸ್ತ್ರವನ್ನು ಮಾಡಿದ್ದೇನೆ. ಅದರ ಲಿಂಕ್ ಮೇಲೆ ಬರ್ತಾ ಇದೆ, ಬೇಕಾದರೆ ನೋಡಿಕೊಂಡು ಮಾಡಬಹುದು. ಚೈನಿನ ಕೊನೆ ರಿಂಗಿಗೂ ಕೂಡ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಬರ್ತಿದ್ದೀನಿ. ವಿಡಿಯೋದಲ್ಲಿರುವ ಹಾಗೆ ಎಕ್ಸ್ಟ್ರಾ ಎಳೆಯ ತುದಿಯನ್ನಿಟ್ಟು ಅದಕ್ಕೆ ಗ್ಲೂ ಹಾಕಿ ಚೈನಿಗೆ ಅಂಟಿಸ್ತಿದ್ದೀನಿ. ಚೈನಿನ ಮೊದಲ ಭಾಗದಲ್ಲೂ ಕೂಡ ಎಕ್ಸ್ಟ್ರಾ ಎಳೆ ಇದೆ, ಅದಕ್ಕೂ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಗ್ಲೂ ಹಾಕಿ ನೀಟಾಗಿ 8 ಶೇಪನ್ನು ಮಾಡ್ಕೊಳ್ತಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹತ್ತಿಯ ಎಳೆಯನ್ನು ಇಟ್ಟು 3 ಫೋಲ್ಡ್ ಮಾಡಿಕೊಳ್ಳಿ. ಅದೇ ತರಹ ಇನ್ನೊಂದು ಹತ್ತಿಯ ಎಳೆಯನ್ನು 3 ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ. 3 ಫೋಲ್ಡ್ ಮಾಡಿಟ್ಟಂತಹ ಹತ್ತಿಯ ಎಳೆಯನ್ನು ಪುನಃ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಮಡಚಿಟ್ಟುಕೊಳ್ಳಿ. ಅದರ 2 ತುದಿಗೆ ಗ್ಲೂ ಹಾಕಿ ಚೈನಿನ ಮೊದಲ ಭಾಗಕ್ಕೂ ಗ್ಲೂ ಹಾಕಿ ಜೋಡಿಸ್ತಿದ್ದೀನಿ. ಇದೇ ತರಹ ಮತ್ತೊಂದು ಚೈನಿನ ಮೊದಲ ಭಾಗಕ್ಕೂ ಮಾಡಿಕೊಳ್ಳಿ. ಈಗ ಪೆಂಡೆಂಟನ್ನು ಮಾಡಿಕೊಳ್ಳೋಣ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ 2 ಎಳೆಯನ್ನು ಇಟ್ಟು ರಿಂಗನ್ನು ಮಾಡಿಕೊಳ್ಬೇಕು. ಎಕ್ಸ್ಟ್ರಾ ಎಳೆಯನ್ನು ರಿಂಗಿನ ಅಡಿಭಾಗದಿಂದ ತಂದು ಮತ್ತೊಂದು ರಿಂಗನ್ನು ಮಾಡಿಕೊಳ್ಳಿ. ಪುನಃ ಮೊದಲಿನ ರಿಂಗಿನ ಅಡಿಭಾಗದಿಂದ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ರಿಂಗನ್ನು ಮಾಡಿಕೊಳ್ಳಿ. ಇದೇ ತರಹ ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಗೆಳತಿ ಸುಮ್ಮ ಕಳಿಸಿದ ಫೋಟೋ ನೋಡಿ ತುಂಬ ಖುಷಿಯಾಗಿ ನಿಮಗೆ ಅದರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 10 ರಿಂಗುಗಳನ್ನು ಮಾಡಿಕೊಂಡು ಪೆಂಡೆಂಟನ್ನು ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ರಿಂಗುಗಳನ್ನು ರೌಂಡ್ ಮಾಡಿಕೊಳ್ಳಿ. ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು.
ಈಗ ಅದಕ್ಕೆ ಗ್ಲೂ ಹಾಕಿ ರಿಂಗುಗಳನ್ನು ಸರಿಯಾದ ರೀತಿಯಲ್ಲಿ ಅಂಟಿಸಿ. ಒಂದು ವಸ್ತ್ರವನ್ನು ಮಾಡಿಕೊಂಡು ಪೆಂಡೆಂಟ್ನ ಮಧ್ಯಭಾಗದ ಖಾಲಿ ಜಾಗಕ್ಕೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಅಂಟಿಸಿ. ಚೈನಿನ ಮಧ್ಯಭಾಗಕ್ಕೆ ಗ್ಲೂ ಹಾಕಿ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಪೆಂಡೆಂಟನ್ನು ಜೋಡಿಸೋಣ. ಪೆಂಡೆಂಟ್ನ ಮಧ್ಯಭಾಗಕ್ಕೆ ಬ್ಲೂ ಕಲರ್ ದೊಡ್ಡ ಟಿಕ್ಲಿಯನ್ನು ಅಂಟಿಸ್ತಿದ್ದೀನಿ. ಹಾಗೆ ಪ್ರತಿ ರಿಂಗಿಗೂ ಗ್ಲೂ ಹಾಕ್ಕೊಳ್ತಿದ್ದೀನಿ. ಒಂದು ರಿಂಗ್ ಬಿಟ್ಟು ಮತ್ತೊಂದು ರಿಂಗಿಗೆ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸ್ತಾ ಇದ್ದೀನಿ. ಬಿಟ್ಟಿರುವಂಥ ಎಳೆಗಳ ಮೇಲೆ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸ್ತಿದ್ದೀನಿ. ಈಗ ಚೈನಿಗೆ ಟಿಕ್ಲಿಯನ್ನು ಅಂಟಿಸೋಣ. ಚೈನಿನ ಮಧ್ಯಭಾಗಕ್ಕೆ ಗ್ಲೂ ಹಾಕ್ಕೊಳ್ಳೋಣ. ಮಂಗಳ ಕ್ರಾಫ್ಟ್ನಲ್ಲಿ ಸಣ್ಣ ಸಣ್ಣ ಹೂಗಳ ಗೆಜ್ಜೆ ವಸ್ತ್ರದ ವಿಡಿಯೋ ಇದೆ. ನಿಮಗೆ ಬೇಕಾದಲ್ಲಿ ಮೇಲ್ಗಡೆ ಇರುವ ಲಿಂಕನ್ನು ಪ್ರೆಸ್ ಮಾಡಿ. ಮಧ್ಯಭಾಗದಲ್ಲಿ ಒಂದು ಬಿಟ್ಟು ಒಂದಕ್ಕೆ ಅಲ್ಟರ್ನೇಟ್ ಆಗಿ ಬ್ಲೂ ಕಲರ್ ಟಿಕ್ಲಿಯನ್ನು ಅಂಟಿಸ್ತಿದ್ದೀನಿ. ಈಗ ಬಿಟ್ಟಿರುವ ಜಾಗಕ್ಕೆ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸೋಣ. ಚೈನಿನ ಎಲ್ಲ ಕಡೆಗೂ ಕೂಡ ಪಿಂಕ್ ಕಲರ್ ಟಿಕ್ಲಿಯನ್ನು ಅಂಟಿಸಿ. ನೋಡಿ, ಈಗ ಡಬಲ್ ಲೇಯರ್ ಟ್ವಿಸ್ಟೆಡ್ ಚೈನ್ ರೆಡಿ ಇದೆ.